ಗುಡ್ ಮಾರ್ನಿಂಗ್ ವಿಜಯ್. ಆಗ್ಲೇ ಫೋನಲ್ಲಿ ಬ್ಯುಸಿ ಇದ್ದೆ, ನಿನ್ನ ಹತ್ರ ಮಾತಾಡಕ್ಕಾಗಿಲ್ಲ. ಮಾತಾಡೋದ್ ಬೇಕಾಗಿಲ್ಲ. ಯಾಕೆ? ಇಷ್ಟಕ್ಕೂ ನನ್ನ ಮುಖ ನೋಡಿದ ತಕ್ಷಣ ಮುಖ ಯಾಕೆ ಗಂಡ್ ಮಾಡ್ಕೊಂತೀಯ? ಆ ಕಡೆ ಮುಖ ತಿರುಗಿಸ್ತಿಯಲ್ಲ, ನನ್ನ ಮುಖ ನೋಡಕ್ ಅಷ್ಟೊಂದು ಭಯನಾ? ಏಯ್, ನನಗೇನಕ್ಕೆ ಹೆದರ್ಕೆ? ಇಷ್ಟಕ್ಕೂ ನಿನಗೆ ನನ್ನ ಹತ್ರ ಏನ್ ಕೆಲ್ಸ? ಮಾತಾಡ್ಸಿ ರೊಚ್ಚುಗೆ ಬಿಡಿಸಿ ನನ್ನ ಹತ್ರ ಉಗಿಸ್ಕೊಳಕ್ ಆಸೆನಾ? ಇಲ್ಲ ಅಪ್ಪ. ಮತ್ತೇನಕ್ ಮಾತಾಡ್ಸಿದ್ಯಾ? ಉತ್ತರ ಕೊಡ್ಬೇಕಲ್ವಾ? ರಾತ್ರಿ ನೀನ್ ಕುಡ್ದು ಬಂದು ಏನೇನೋ ಒದ್ರುದೆ. ಆಗ ನಾನು ನಿಂಗೆ ಉತ್ತರ ಕೊಟ್ಟಿದ್ದಿದ್ರೆ ನಿನ್ ತಲೆಗೆಲ್ಲೇ ಇರ್ತಿತ್ತು? ಅದಕ್ಕೆ ಈಗ ಉತ್ತರ ಕೊಡಕ್ ಬಂದಿದ್ದೀನಿ. ಕೊಡ್ಬೇಕಾಗಿರೋದನ್ನ ಬಾಕಿ ಉಳ್ಸ್ಕೊಳ್ಳೋ ಅಭ್ಯಾಸ ನನಗಿಲ್ಲ. ಕೊಡದೆ ಇದ್ರೆ ಯಾವ್ದೇ ವ್ಯವಹಾರ ಚುಕ್ತ ಆಗಲ್ಲ. ಏಯ್, ಕದರ್ಸಿದ್ ಮಾತ್ರಕ್ಕೆ ಹೆದರ್ಕೊಂಡ್ ಕೂರೋ ಹೆಣ್ಣು ನಾನಲ್ಲ ಅಂತ ಈಗಾಗ್ಲೇ ನಿಂಗೆ ಗೊತ್ತಾಗಿದೆ. ಸುಮ್ನೆ ಇರು. ರಾತ್ರಿ ನಿದ್ದೆ ಮಾಡ್ತೀನಿ ನನ್ ಮುಖಕ್ಕೆ ಎಂಡಾರ ಹಚ್ಚಿ ಅಮ್ಮ ಅಂತ ಇದ್ದಿದ್ದಕ್ಕೆ ಸಮಾಧಾನ ಮಾಡಕ್ ಯಾರು ಬರೋಲ್ಲ. ಬರೋಕಿದು ನಿಮ್ಮ ಅಮ್ಮನ ಮನೆ ಅಲ್ಲ ಅಂದೆ. ಸಮಾರಕ್ಕೆ ಸಿದ್ಧಳಾಗಿ ಬಂದಿರೋಳ್ಗೆ ಸಮಾಧಾನ ಯಾಕೆ ಬೇಕು ವಿಜಯ್? ಸ್ವಾಭಿಮಾನದ ಹೆಸರಿಂದ ನಿಮ್ ಮನೇಲಿ ಸೆಟಲ್ ಆಗಕ್ ಬೇರೆ ಬಂದಿದ್ದೀನಿ ಅಂತ ಹೇಳ್ದೆ. ಅದೇ ತಾನೇ ನೀನ್ ಮಾಡ್ತಾ ಇರೋದು. ಸೆಟಲ್ ಆಗ್ಬೇಕು ಅಂದ್ರೆ ನಿನ್ ಜೊತೆ ಸಂಸಾರ ಶುರು ಮಾಡ್ಬೇಕು. ಆದ್ರೆ ಅದು ನನ್ನ ಉದ್ದೇಶ ಅಲ್ಲ. ಈ ಜೀವನದಲ್ಲಿ ನೀನ್ ಸೆಟಲ್ ಆಗ್ಬಾರ್ದು, ಅದನ್ ಮಾಡಕ್ ನಾನ್ ಬಂದಿದ್ದೀನಿ. ಅಂದ್ರೆ ನರ್ಕ ತೋರಿಸ್ತೀನಿ ಅಂತ ನೆನ್ನೆ ಎಗ್ರಾಡ್ದ್ಯಲ್ಲ, ಆ ನರ್ಕ ನಾನ್ ನಿನಗ್ ತೋರಿಸ್ತೀನಿ. ನಿನ್ ಹೆಂಡತಿ ಆಗೋ ಯೋಗ್ಯತೆ ನನಗಿಲ್ಲ ಅಂದೆ. ಅದು ನನ್ಗೆ ತುಂಬಾ ಚೆನ್ನಾಗ್ ಗೊತ್ತಿದೆ. ಯಾಕಂದ್ರೆ ಯಾವ ಹೆಣ್ಣಿಗೂ ಗಂಡನಾಗೋ ಯೋಗ್ಯತೆ ನಿನಗಿಲ್ಲ. ಮತ್ಯಾಕೆ ಈ ತಾಳಿ ಎಂಟಿ ಮನೆ ಸೊಸೆ ಅನ್ನೋ ನಾಟಕ? ನೆನ್ಪಿರ್ಲಿ, ಈ ತಾಳಿ ನೀನ್ ಕಟ್ಟಿರೋದಲ್ಲ, ನಾನ್ ಕಟ್ಕೊಂಡಿರೋದು. ಇಲ್ಲಿಗ್ ಬಂದಿರೋದು ನಿನ್ ಜೊತೆ ಸಂಸಾರ ಮಾಡಿ ಹುಟ್ಟೋ ಮಕ್ಳನ್ನ ಲಾಲನೆ ಪಾಲನೆ ಮಾಡ್ಕೊಂಡಿರೋಕಲ್ಲ, ನಿನ್ನ ಋಣದಲ್ಲಿ ಬದುಕ್ಬೇಕಂತನೂ ಅಲ್ಲ. ಹೆಣ್ಣಿನ ಬದುಕನ್ನ ಕೇವಲವಾಗಿ ನೋಡ್ತಿರೋ ನಿನಗೆ ತಕ್ಕ ಪಾಠ ಕಲ್ಸಕ್ಕೆ. ನೀನೇ ಆದರ್ಶ ಅಂತ ನಡೀತಿರೋ ನಿನ್ನಂತ ಗುಂಪಿಗೆ ನಿಜವಾದ ಜೀವನ ದರ್ಶನ ತೋರ್ಸಕ್ಕೆ. ಮಾಡ್ತಿರೋ ತಪ್ಪನೆ ಸರಿ ಅನ್ಕೊಂಡ್ ಮೆರಿತಿರೋ ನಿನಗೆ ಅದನ್ನ ನೋಡಿ ಈ ಸಮಾಜದಲ್ಲಿ ಯಾರಾದ್ರೂ ಬೇರೆಯವರು ಒಂದ್ ಹೆಣ್ಣನ್ನ ಕೆಣಕಕ್ಕೆ ಹೆದರ್ಬೇಕು. ಹಾಗ್ ಮಾಡ್ ಕನ್ಸ್ಕೊಂತ ಇದ್ಯಾ? ಖಡಕ್ಕಾಗಿ ಹೇಳ್ತಾ ಇದ್ದೀನಿ. ಅಯ್ಯೋ ನನ್ನಿಂದ ತಪ್ಪಾಯ್ತು, ನಿನ್ನ ತಡವಿಕೊಂಡು ತಪ್ಪು ಮಾಡ್ಬಿಟ್ಟೆ, ಒದ್ದಾಡ್ತಾ ಇದ್ದೀನಿ, ನನ್ನ ಕ್ಷಮಿಸು ಅಂತ ಎಲ್ರೂ ಮುಂದೆ ನಿನ್ನನ್ನ ನೀನು ಬದಲಾಯಿಸ್ಕೊಂಡು ನನ್ ಕಾಲಿಗೆ ಬೀಳ್ಬೇಕು. ಆ ಕ್ಷಣ ತನಕ ನಾನ್ ಇಲ್ಲೇ ಇದೇ ಮನೇಲೆ ನಿನ್ ತಾಳಿ ಕಡ್ದೇ ಇದ್ರು ನಿನ್ ಹೆಂಡತಿ ಆಗಿದ್ದು ನರ್ಕ ತೋರಿಸ್ತೀನಿ. ಆಯ್ತಾ ಮರಿ? ದೇವ್ರಾಡಿಸ್ತಿರೋ ಈ ಆಟದಲ್ಲಿ ಮುಂದೇನಾಗ್ಬೋದು ಅಂತ ಹೇಳ್ತೀಯ ದಿವ್ಯಾ? ದೇವ್ರಾಡಿಸ್ತಿರೋ ಆಟನಾ ಅಥವಾ ಗೀತಾ ನಡೆಸ್ತಿರೋ ಆಟನಾ ಮೊದಲು ಡಿಸೈಡ್ ಆಗ್ಬೇಕು. ಇದು ನಡೆಸ್ತಿರೋ ಆಟ ಅಲ್ಲ, ನಡೀತಿರೋ ಜೀವನ ಅನ್ನೋದನ್ನ ಮೊದ್ಲು ಅರ್ಥ ಮಾಡ್ಕೊಳ್ರೆ. ಆದ್ರೆ ನನ್ಗೆ ಅವಳ ಮುಂದಿನ ಜೀವನ ಕಾಣಿಸ್ತಿರೋದು ಮಹಾಯುದ್ಧ. ಆ ಯುದ್ಧದಲ್ಲಿ ಗೀತನ್ ಪರವಾಗಿ ಹೋರಾಡ್ಬೇಕಾಗಿರೋದು ಗೀತಾ ಒಬ್ಳೆ ಆದ್ರೂ ವಿಜಯ್ ಮನೆಗೆ ಹೋಗಿ ಧೈರ್ಯವಾಗಿ ಸೇರಿದ್ಲು ತಾನೆ. ಅದ್ರಿಂದ ಮಂತ್ರಿ ಮನೆ ಸೊಸೆ ಅಂತ ಅನ್ನಿಸ್ಕೊಂಡಿದ್ದಾಳೆ ತಾನೆ. ಅಂದ್ಮೇಲೆ ಗೀತಾ ಯುದ್ಧ ಗೆದ್ದಂಗೆ.
ಅಂತ ನೀನ್ ಅನ್ಕೊಬೋದು ಶರಣ್ಯ. ಆದ್ರೆ ವಿಜಯ್ ಮತ್ತೆ ಅವ್ರ ಮನೆ ಕಡೆಯವರು ಅಷ್ಟು ಬೇಗ ಸೋಲೊಪ್ಕೊಂತಾರೆ ಅಂತ್ಯಾ? ಅಷ್ಟು ಜನರ ಮಧ್ಯೆ ಈಗ ಮಧ್ಯೆ ಸಿಕ್ಕಾಕೊಂಡಿರೋದು ಗೀತಾ. ಅವರು ಯಾವಾಗ ಏನ್ ಬೇಕಾದ್ರೂ ಮಾಡ್ಬೋದು. ಹಾಗಾದ್ರೆ ಅವಳ ಸ್ಥಿತಿ ಏನನ್ನೋದು ಅವಳು ಕಾಲೇಜ್ ಬಂದ್ಮೇಲೆ ಗೊತ್ತಾಗುತ್ತೆ. ವಿಜಯ್ನ ಹೆಂಡತಿ ಆದ್ಮೇಲೆ ಅವಳು ಕಾಲೇಜ್ ಬರ್ತಾಳೆ ಅಂತೀಯಾ? ಯಾಕೆ ಬರಲ್ಲ? ಅವಳ ಜೀವನದಲ್ಲಿ ಅವಳಿಗೆ ಎಲ್ಲಕ್ಕಿಂತ ಮುಖ್ಯವಾಗಿದ್ದು ಓದು. ಅದನ್ನ ಅವಳು ಅರ್ಧಕ್ಕೆ ಬಿಡಲ್ಲ. ಹಾಗಾದ್ರೆ ಗಂಡ ಹೆಂಡತಿ ಇಬ್ರು ಕಾಲೇಜಿಗೆ ಬರ್ತಾರೆ ಅಂತ್ಯಾ? ಇವತ್ತು ಹೇಗಿದ್ರು ಕಾಲೇಜಿಗೆ ರಜಾ ಇದೆ, ನಾಳೆ ಏನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ನನ್ಗೇನು ಗೀತಾ ಕಾಲೇಜ್ ಬರಲ್ಲ ಅನ್ಸುತ್ತೆ ಕಣ. ಇವತ್ತು ಅವ್ರ ಮನೇಲಿ ಖಂಡಿತ ರಂಪರಾಮಾಯಣ ಆಗುತ್ತೆ ಕಣ. ನೋಡ್ತಾ ಇರು, ನಾಳೆ ನಮ್ ಕಣ್ಮುಂದೆ ಕಾಣಿಸೋದು ಬೇರೆದೇ ಕತೆ ಕಣ. ತಂಗೆವಾ ತಂಗೆವಾ ತಂಗೆವ್ವ, ಗೀತಾ ಈ ಮನೆಗೆ ಬಂದಾಗಿಂದ ನೋಡ್ತಾ ಇದ್ದೀನಿ ನನ್ನ ತಂಗೆವ್ವ. ನೀನು ಸೈಲೆಂಟ್ ಆಗಿದ್ದೀಯ, ಅವಳು ಸೈಲೆಂಟ್ ಆಗೇ ವೈಲೆಂಟ್ ಆಗ್ತಿದ್ದಾಳೆ. ಹ್ಞೂ ತಂಗೆವ್ವ, ಕೊಡೋ ಗ್ಯಾಪಲ್ಲೇ ಸರ್ಕಂತ ತೂರ್ಕೊಂಡು ಈ ಮನೆಗೆ ಅಡ್ಜಸ್ಟ್ ಆಗಿಬಿಡ್ತಾಳೆ. ತಂಗೆವ್ವ, ಇದು ಭಾರಿ ಡೇಂಜರ್. ಮಾತಿಗೂ ಸಂಬಂಧನೇ ಇಲ್ದಿರೋ ನಿನ್ನನ್ನು ಅತ್ತೆ ಅಂತಾಳೆ, ನನ್ನೊಮ್ಮೆ ಅಣ್ಣ ಅಂತಾಳೆ, ಮತ್ತೊಮ್ಮೆ ಅಂಕಲ್ ಅಂತಾಳೆ. ಅಲ್ಲ ತಂಗೆವ್ವ, ಹಿಂಗೆಲ್ಲ ಆದ್ರೆ ನಮ್ಗೆ ಈ ಮನೆಯಲ್ಲಿ ಬಾಳಿ ಬದುಕಕ್ಕಾಗುತ್ತಾ? ಸುಮ್ಮನೆ ಪ್ರಶ್ನೆಗಳು ಗುಡ್ಡೆ ಅಂತಂದು ನನ್ನ ಎದುರಿಗೆ ಹಾಕೋದು ನಿಲ್ಸು. ಈಗ ನಾನೇನ್ ಮಾಡ್ಬೇಕು ಅದನ್ನ ಹೇಳು. ಅಲ್ಲಿಗೆ ಬರ್ತಾ ಇದ್ದೀನಿ ತಂಗೆವ್ವ. ಯೋಚನೆ ಮಾಡು, ಆ ಗೀತಾ ಇಷ್ಟು ಗಟ್ಟಿಯಾಗಿ ಈ ಮನೆಗೆ ಎಂಟ್ರಿ ಕೊಡೋಕೆ ಕಾರಣವೇನು? ಅವಳ ಪ್ರಕಾರ ಮಾನ ಅಲ್ಲ, ನನ್ನ ಪ್ರಕಾರ ಅದು ಹಣ. ಆದ್ರೆ ಗುರೂಜಿ ಹೇಳ್ತಾ ಇರೋದು ಹಳೆ ಜನ್ಮದ ದ್ವೇಷ. ಅದು ಗುರೂಜಿ ಹೇಳಿರೋದ್ರಿಂದ ನಮಗಿಬ್ಬರಿಗೆ ಗೊತ್ತಿದೆ, ಅವಳಿಗೆ ಎಲ್ಲಿ ಗೊತ್ತಿದೆ? ವಿಜಯ್ ಏನೋ ಬೇಡದ ಆಟ ಆಡಿದ ನನ್ನ ಕಾರಣಕ್ಕೋಸ್ಕರ ಯಾವ ಹೆಣ್ಣು ತನ್ನ ಕೊರಳಿಗೆ ತಾನೇ ತಾಳಿ ಕಟ್ಕೊಂಡು ಸಂಸಾರ ಮಾಡ್ಕೊಳ್ಳಕ್ಕೆ ಒಪ್ಕೊಳ್ಳಲ್ಲ ತಂಗ್ಯವ. ಅಂಥದ್ರಲ್ಲಿ ಇವಳು ಬಂದಿದ್ದಾಳಂತಂದ್ರೆ ತೆಕ್ಕಿದನ್ನ ಆದಷ್ಟು ಗ್ಯಾಬರ್ಕೊಂಡು ಹೋಗೋ ಪ್ಲಾನು. ತಂಗಿವ, ಈ ಆಂಗಲ್ ಒಮ್ಮೆ ಯೋಚನೆ ಮಾಡು. ಗುರೂಜಿ ಹೇಳಿದ ಸತ್ಯ ಗೊತ್ತಿಲ್ಲದೆ ಇಷ್ಟೊಂದು ಕಾಟ ಕೊಡ್ತೀರ ಅವಳು, ಆ ಸತ್ಯ ಗೊತ್ತಾದ್ರೆ ಎಷ್ಟು ಕಾಡಬಹುದು ನಿನ್ನನ್ನ? ಯೋಚನೆ ಮಾಡು. ಸುಮ್ಮನೆ ಬಿಡ್ತಾಳ? ಏನ್ ಮಾಡ್ತಾಳೆ? ಆಡೋ ಚೌಕಾಭಾರದಲ್ಲಿ ದಾಳ ಅವಳದು, ಬೀಳೋ ಗರವೂ ಅವಳದೆ ಅಂದಾಗ ನೀನು ಅವಳು ನಡೆಸಿದ ಹಾಗೆ ನಡೆಯೋ ಆಳಾಗಬೇಕಾಗತ್ತೆ ಹೊರತು ಆ ರಸನಲ್ಲ. ಸಿಂಪಲ್ ಆಗಿ ಯೋಚನೆ ಮಾಡೋ ತಂಗೆವ, ಇದನ್ನೇ ಮಿಡಲ್ ಕ್ಲಾಸ್ ಮೆಂಟಾಲಿಟಿ ಅನ್ನೋದು. ಆಗದಿರೋನ್ ಜೊತೆ ಅರ್ಧಾಂಗಿಯಾಗಿ ಬಾಳೋಕೆ ಯಾವ ಹೆಣ್ಣು ರೆಡಿ ಇರ್ತಾಳೆ ತಂಗೆವ್ವ? ಅದಕ್ಕೆ ಇವಳು ಕೂಡ ವಿಜಯನ ಕೈಲಿ ತಾಳಿ ಕಟ್ಟಿಸ್ಕೊಂಡಿಲ್ಲ, ತಾನೇ ಕಟ್ಕೊಂಡಿದ್ದಾಳೆ. ಅದರ ಅರ್ಥ ಏನು ಅಂದ್ರೆ ಯಾವಾಗ ಬೇಕಾದ್ರೂ ತನ್ನ ಆಟ ಮುಗಿಸಿ ಎದ್ದು ಹೋಗಬಹುದನ್ನ ಐಡಿಯಾ. ಸಿಂಪಲ್. ನೀನ್ ಹೇಳ್ತಾ ಇರೋದು ಸರಿಯಾಗಿದೆ. ಆದ್ರೆ ವಿನಾಕಾರಣ ಅವಳು ಸುಮ್ಮನೆ ಬಂದು ಸಿಕ್ಕಾಕೊಂಡು ಏನ್ ಸಾಧಿಸ್ತಾಳೆ? ಅದನ್ನೇ ತಂಗೆವ ನಾನು ಹೇಳ್ತಿರೋದು. ಈ ಸಂದರ್ಭನ ಅವಳು ದುಡ್ಡು ಮಾಡ್ಕೊಳ್ಳೋ ದಾರಿಯಾಗಿ ಬದಲಾಯಿಸ್ಕೊಳ್ತಾಳೆ. ಅವಳಿಗೆ ಒಂದು ಬಲ್ಕ್ ಅಮೌಂಟ್, ಒಂದು ಅಮೌಂಟ್ ಇಷ್ಟು ಅಂತ ಕೊಟ್ಬಿಟ್ರೆ ಹೋಗ್ಬಿಡ್ತಾಳೆ. ಹಾಗಂತೀಯ? ಹ್ಞೂ ತಂಗೆವಾ, ಆ ಗೀತಾನ ಅಪ್ಪ ಮಹಾ ಕುತಂತ್ರಿ ತರ ಇದ್ದಾನೆ. ಮಗಳನ್ನ ಈ ರೀತಿ ಚೂ ಬಿಟ್ಟು ಎನ್ಕ್ಯಾಶ್ ಮಾಡ್ಕೊಳ್ಳೋ ಪ್ಲಾನ್ ಇತ್ತು. ನೀನು ದುಡ್ಡು ಆಫರ್ ಮಾಡಿ ನೋಡು, ಈ ಅಸಂಬದ್ಧ ಅಫೇರ್ ಅಲ್ಲಿಗೆ ಬರೀ ಕಾಲಲ್ಲ ತಂಗೆವ, ಹೊಟ್ಟೆಗೂ ಕೂಡ ನಡೆಯೋ ಶಕ್ತಿ ಇದೆ ನೋಡು. ಹಸಿವಾದ್ರೆ ಸಾಕು, ಅದೇ ಮೈ ಹಿಡ್ಕೊಂಡು ಕರ್ಕೊಂಡು ಹೋಗುತ್ತೆ. ಓ ಇಡ್ಲಿ ವಿಜಿ, ತಿನ್ನುವಾಗ ಚಿಂತೆ ನೆರಿಗೆಗಳು ಹಣೆ ಮೇಲೆ ಇರಬಾರ್ದು ಕಂದ. ಆಗಿದ್ದೆಲ್ಲ ಮರೆತು ನೆಮ್ಮದಿಯಾಗಿ ತಿನ್ಬೇಕು. ಆಗ್ಲೇ ತಿಂದಿದ್ದು ಮೈಗೆ ಹತ್ತೋದು. ಕರೆಕ್ಟಾಗಿ ಹೇಳಿದ್ರಿ ಅತ್ತೆ. ಯಾರು ಎಷ್ಟೇ ಎಗರಾಡಿದ್ರು ತುತ್ತನ್ನದ ಮುಂದೆ ಎಲ್ರೂ ತಲೆ ತಗ್ಸಿ ಕೂರ್ಲೇಬೇಕು.
ಯಾವ ಜೀವನೂ ತಲೆ ಎತ್ಕೊಂಡು ಊಟ ಮಾಡಲ್ಲ ಅತ್ತೆ. ಯಾಕಂದ್ರೆ ನಾವ್ ಕೊಡೋ ಗೌರವ, ಪ್ರೀತಿ, ಭಕ್ತಿ. ಯಾಕೆಲ್ರು ಹಾಗೆ ನೋಡ್ತಿದ್ದೀರಾ? ಮನೆ ಎಷ್ಟೇ ದೊಡ್ಡದಾದ್ರೂ ಎಲ್ರೂ ಒಟ್ಟು ಕೂತು ಊಟ ತಿಂಡಿ ಮಾಡ್ತೀರಾ ಅನ್ನೋದೇ ಸಂತೋಷ. ಸಹನೋ ಬುನಪ್ತು ಅನ್ನೋದರ ಅರ್ಥವೇ ಇದಲ್ಲವೇ? ಅತ್ತೆ ಹೇಳ್ದಾಗೆ ಎಲ್ರೂ ನೆಮ್ಮದಿಯಾಗಿ ತಿನ್ನಿ. ಏಯ್, ಏನೇ ಮಾಡ್ದೆ? ಇವಾಗ ನಿನಗೆ ಸಂತೋಷನಾ? ನನ್ನ ಮಗಂಗೆ ತಿಂಡಿ ತಿನ್ನೋದಕ್ಕೂ ಬಿಡೋದಿಲ್ವಾ ನೀನು? ಅವ್ನು ತಿಂಡಿ ತಿನ್ನೋ ಟೈಮ್ಗೆ ಬಂದು ನೀನು ಒಕ್ಕಿಸ್ಕೋಬೇಕಾಗಿತ್ತ? ಇಂಥ ಇಷ್ಟ ಇಲ್ಲದ ಬದುಕನ್ನ ಬದುಕಿ ಏನ್ ಸಾಧಿಸೋದಕ್ಕೆ ಹೊರಟಿದ್ಯಾ ನೀನು? ನನ್ನ ಮಗ ತಿನ್ನೋ ಅನ್ನ ಕಿತ್ಕೊಂಡಿರೋ ಪಾಪ ನಿನ್ನ ಸುಮ್ಮನೆ ಬಿಡುತ್ತೆ ಅಂದ್ಕೊಂಡಿದ್ಯಾ? ನಿನ್ನ ಬದುಕನ್ನ ನೀನು ಬದುಕೋ. ಇಲ್ಲಿ ಸುಮ್ಮನೆ ಬಂದು ನಮಗೆ ಟಾರ್ಚರ್ ಕೊಡೋ ನೆಸೆಸಿಟಿ ಇಲ್ಲ. ಛೀ, ಮಾಡೋ ಅವಾಂತರನೆಲ್ಲ ಮಾಡಿ ಈಗ ಸ್ಮೈಲ್ ಬೇರೆ ಮಾಡ್ತೀಯ. ಇದನ್ನೇನ ನಿನ್ನ ಭಾಷೆಯಲ್ಲಿ ಮನುಷ್ಯತ್ವ ಅನ್ನೋದು? ಅತ್ತೆ, ಸಿಟ್ಟಲ್ಲಿ ಯಾಕೆ ಏನನ್ನ ಮಾತಾಡ್ತಿದ್ದೀರಾ? ಸಿಟ್ಟಿನ ಕೈಲಿ ಬುದ್ಧಿ ಕೊಡ್ಬಾರ್ದು ಅಂತ ದೊಡ್ಡವ್ರು ಹೇಳಿರೋ ಮಾತಿದು. ಇಷ್ಟಕ್ಕೂ ನಮ್ಗ್ಯಾಕೆ ಹಿಂಸೆ ಕೊಡ್ತಿದ್ಯಾ ಅಂತ ಕೇಳ್ತಿದ್ದೀರಲ್ಲ, ಇಲ್ಲಿ ತನಕ ಹಿಂಸೆ ಕೊಟ್ಕೊಂಡ್ ಬಂದಿರೋದ್ ಯಾರು ಅಂತ ಸ್ವಲ್ಪ ಯೋಚನೆ ಮಾಡಿ ಅತ್ತೆ. ಮಾತಿಗೆ ಮಾತು ಬೆಳೆಸ್ಬೇಡ. ಮತ್ತೆ ಹೇಳ್ತಾ ಇದ್ದೀನಿ, ನೀನ್ ಈ ಜನ್ಮದಲ್ಲಿ ಈ ಮನೆಯಲ್ಲಿ ಒಬ್ಳಾಗೋದಕ್ಕೆ ಸಾಧ್ಯನೇ ಇಲ್ಲ. ಅದನ್ನ ಯಾರು ಒಪ್ಪೋದಿಲ್ಲ. ಹೇಳು, ಏನ್ ಬೇಕು ನಿನಗೆ? ದುಡ್ಡು ಬೇಕಾ? ಕೇಳು, ಎಷ್ಟು ಬೇಕೋ ಕೇಳು. ಮುಖದ ಮೇಲೆ ಬಿಸಾಕ್ತೀನಿ. ಅದನ್ನ ತಗೊಂಡು ಮುಚ್ಕೊಂಡು ಜಾಗ ಖಾಲಿ ಮಾಡ್ತಾ ಇರು. ಯಾರೋ ಒಬ್ರನ್ನ ಅಡ್ಡ ಇಟ್ಕೊಂಡು ದುಡ್ಡು ಮಾಡೋದ್ ದುಷ್ಟ ಬುದ್ಧಿ ನನಗಿಲ್ಲ ಅತ್ತೆ. ಅಡ್ಡ ಗಿಡ್ಡ ಎಲ್ಲ ಕಿತ್ತು ಬಿಸಾಕ್ತೀನಿ. ಎಷ್ಟು ದುಡ್ಡು ಬೇಕೋ ಕೇಳು. ದುಡ್ಡಿಗೆ ನಯ ಪೈಸೆ ಬೆಲೆ ಇಲ್ಲ ಅಂತ ಪಾಠ ಕಲ್ಸೋದ್ರು ದುಡ್ಡಿನ ಬಗ್ಗೆನೇ ಮಾತಾಡ್ತಿದ್ದೀರಲ್ಲ ಅತ್ತೆ. ಹಸಿವಾದಾಗ ಪ್ರತಿಯೊಂದು ಜೀವಿನೂ ಬಯಸೋದು ಒಂದ್ ತುತ್ತು ಅನ್ನ, ಕುಡಿಯೋಕೆ ನೀರು, ಮನಸ್ಸಿಗೆ ನೆಮ್ಮದಿ, ಉಸಿರಾಡ ಗಾಳಿ. ಅದನ್ ಬಿಟ್ಟು ಬೇರೆ ಏನೇ ಬೇಕಂದ್ರೂ ಅದು ಬಯಕೆ ಆಗುತ್ತೆ. ಬಯಕೆಗಳು ಪ್ರತಿಷ್ಠೆ ಆಗುತ್ತೆ. ಪ್ರತಿಷ್ಠೆಗಳು ಒಂದಲ್ಲ ಒಂದ್ ದಿವಸ ಬೀಳುತ್ತೆ. ಹೇಳಿ, ನೀವ್ ಬಿಸಾಡೋ ದುಡ್ಡಲ್ಲಿ ಬೆಲೆ ಬಾಳೋ ಹಾಸಿಗೆ ತಗೋಬಹುದು, ಆದ್ರೆ ನಿದ್ದೆ ತಗೊಳಕ್ ಆಗತ್ತಾ ಅತ್ತೆ? ನಿದ್ದೆ ಬಂದ್ಮೇಲೆ ನೀವ್ ಎಲ್ ಮಲ್ಗಿರ್ತೀರ ಅಂತ ನಿಮಗೆ ಗೊತ್ತಿರಲ್ಲ. ಎಚ್ಚರ ಇದ್ದಾಗ ಮೆರಿತೀವಿ, ಎಚ್ಚರ ಇಲ್ದಿದಾಗ ಎಲ್ಲ ಮರಿತೀವಿ. ಎಚ್ಚರ ಅನ್ನೋದು ಅಹಂಕಾರಕ್ಕೆ ಜೋತ್ ಬಿದ್ದಾಗ ಮಾತ್ರ. ಪ್ರತಿಯೊಂದು ನಿಮ್ ತರ ದುಡ್ಡಿಂದ ಅಳಿತೀವಿ. ನೋಡಮ್ಮ, ನನ್ನ ತಂಗಿಯಮ್ಮ ಕೊಡೋ ದುಡ್ಡು ನಿನ್ನ ಬದುಕನ್ನು ಉದ್ಧಾರ ಮಾಡುತ್ತೆ. ಅದೇ ದುಡ್ಡನ್ನ ಇಷ್ಟ ದಿವಸ ಅವ್ರ ಮಗ ವಿಜಯ್ ಕೊಟ್ಟಿದಾರಲ್ಲ, ಅವನ್ ಬದುಕು ಏನ್ ಉದ್ಧಾರ ಆಗಿದೆ ಹೇಳಿ? ನೋಡೋ, ನನ್ನ ಮಗನ ವಿಷಯಕ್ಕೆ ಬರ್ಬೇಡ. ನಾನು ನನ್ ಗಂಡನ್ ವಿಷಯ ಮಾತಾಡ್ತಿದ್ದೀನಿ ಅತ್ತೆ. ಇರೋ ದುಡ್ಡು ಎಷ್ಟೋ ಸತಿ ಒಂದ್ ಅಗ್ಲು ಅನ್ನ ಕೂಡ ಹುಟ್ಟಾಕಲ್ಲ. ಅಂತ ಅನ್ನನ ಹೆಸದೋದ ನಿಮ್ ಮಗ ರಾಯನಿಗೆ ಬುದ್ಧಿ ಹೇಳಿ. ಬೆಳೆದ ಒಂದು ಕಾಳು ಭೂಮಿಗೆ ಹಾಕಿದ್ರೆ ಅದು 1000 ಆಗುತ್ತೆ. ಅದೇ ಒಂದ್ ನೋಟ್ ಭೂಮಿಗೆ ಬಿದ್ರೆ ಅದಲ್ಲೇ ಕೊಳಿಯುತ್ತೆ. ಮನ್ಸ್ ಕೆಡ್ಸೋ ದುಡ್ಡಿಗೆ ನಾನ್ ಯಾವತ್ತೂ ಬೆಲೆ ಕೊಟ್ಟಿಲ್ಲ, ಕೊಡೋದೂ ಇಲ್ಲ. ತಿಂಡಿ ತಿನ್ನಿಯತ್ತೆ, ಸಿಟ್ಟಿಗೆ ಅನ್ನಪೂರ್ಣಿಗೆ ಅವಮಾನ ಮಾಡ್ಬಾರ್ದು. ಬಿಪಿ ಶ್ರೀನಿವಾಸ, ಮಂತ್ರಿ ಸೂರ್ಯಪ್ರಕಾಶ್ ಬೀಗರು.
ಸುಶೀಲಾ ನೋಡೆ ಹೇಗಿದೆ ಅಂತ. ರೀ ಏನ್ರಿ ಮಾಡ್ತಿದ್ದೀರಾ? ದೊಡ್ಡೋರು ಹೇಳೋದು ಕೇಳಿಲ್ವೇನೆ? ನಾಳೆ ಮಾಡೋ ಕೆಲಸ ಹಿಂದೆ ಮಾಡು, ಆ ನಾಳೆ ಎಂಬ ಮಾತ ಮುಂದೆ ದುಡು, ನಾಳೆ ಏನಾಗುವುದೋ ಬಲ್ಲವರು ಯಾರು, ಅದಕ್ಕೆ ಈ ಕೆಲಸನ ಇವತ್ತೇ ಮಾಡು ಅಂತ ಮಾಡಿದೀನಿ ಕಣೆ. ಚೆನ್ನಾಗಿದ್ಯಾ? ಏನ್ರಿ ಏನ್ರಿ ಇದೆಲ್ಲ? ಸುಶೀಲಾ, ನಮ್ ಲೆವೆಲ್ ಮೇಲೆ ಹೋಗ್ತಿದ್ದಾಗೆ ನಾವು ಕೆಳಗೆ ಬರಬಾರ್ದು. ಒಂದು ಲೆವೆಲ್ಗೆ ನಾವು ಅಪ್ಗ್ರೇಡ್ ಮಾಡ್ಕೊಳ್ತಾ ಹೋಗ್ಬೇಕಣೆ. ಅಲ್ಲ ರೀ, ನಿಮ್ ಹೆಸರು ಕೆಳಗಡೆ ಸರ್ಕಾರಿ ಕಾರ್ಯನಿರ್ವಹಣಾಧಿಕಾರಿ ಅಂತಿತ್ತು ತಾನೆ? ಅದು ಹೋಯ್ತು ಕಣೆ, ಹೋಗ್ಲೇಬೇಕು. ಸರ್ಕಾರನೇ ನನ್ನ ಜೊತೆ ಬೀಗ್ತನ ಮಾಡ್ಕೊಂಡು ಕೂತಿದ್ಯಲ್ಲೇ, ಅದಕ್ಕೆ BP ಶ್ರೀನಿವಾಸ ಮಂತ್ರಿ ಸೂರ್ಯಪ್ರಕಾಶ್ ಬೀಗರು. ಹೇಗಿದೆ? ನಾನು ಇನ್ನು ಕೇವಲ ಸರ್ಕಾರಿ ಉದ್ಯೋಗಿ ಅಲ್ಲ ಕಣೆ, ಬೀಗ. ಮಂತ್ರಿ ಸೂರ್ಯಪ್ರಕಾಶ್ ಅವ್ರ ಬೀಗ. ಸುಶೀಲಾ, ಭಾಗ್ಯದ ಬಾಗಿಲ ಬೀಗಕ್ಕೆ ಅಚಾನಕ ಸಿಕ್ಕಿರೋ ಬೀಗದ ಕೀಲಿಕೈ ಕಣೆ ಈ ಸಂಬಂಧ. ಅದಕ್ಕೆ ನೀವ್ ಹೀಗ್ ಬದಲಾಗ್ತಿದ್ದೀರಾ? ಇದನ್ನ ಬದಲಾವಣೆ ಅಂತ ಯಾರೇ ಕರೀತಾರೆ, ಎಲ್ಲಿ ಹೇಗಿರ್ಬೇಕೋ ಹಾಗಿರೋದು ಅಂತಾರೆ. ಸುಖ ಸಂತೋಷ ಎಲ್ಲ ಬಂದು ಏ ಶ್ರೀನಿವಾಸ ಬಾರ ಕಂದ ಅಂತ ಕರೆಯುವಾಗ ನಾನು ಬರೋಲ್ಲ ಅಂತ ಸುಮ್ಮನಿರಕ್ಕಾಗತ್ತೇನೆ? ಅದ್ ಸರಿ ರೀ, ಹಾಗಂತ ಅದನ್ನ ಈ ರೀತಿ ಬೋರ್ಡ್ ಮೇಲೆ ಬರ್ಸ್ಬೇಕಾ? ಬರ್ಸ್ಲೇಬೇಕು ಕಣೆ, ಇಲ್ಲಾಂದ್ರೆ ಜನಕ್ಕೆ ನಾನೇ ಅಂತ ಗೊತ್ತಾಗೋದಾದ್ರೂ ಹೇಗೆ? ನಮ್ಮೂರಲ್ಲಿ ಮೊದಲನೇ ಸರಿ ಟ್ಯೂಬ್ಲೈಟ್ಸ್ ಹಾಕಿದ ಗುರುಪಾದ ಟ್ಯೂಬ್ಲೈಟ್ ಗುರುಪಾದ ಆಗ್ಲಿಲ್ವಾ? ಇದು ಹಾಗೆ. ಎಷ್ಟಕ್ಕೂ ಇರೋದನ್ನ ಇದೆ ಅಂತ ಹೇಳೋದಕ್ಕೂ ಬಂದಿರೋದನ್ನ ತೋರ್ಸೋದಕ್ಕೂ ಸಂಕೋಚ ಯಾಕೆ? ನೋಡೇ ಸುಶೀಲಾ, ನಮ್ಮ ಲೆವೆಲ್ಲು ಸಮಾಜದಲ್ಲಿ ಟಾಪ್ ಹೋಗ್ತಿರ್ಬೇಕಾದ್ರೆ ನಾವು ಟಿಪ್ ಟಾಪ್ ಆಗಿ ಇನ್ಮೇಲೆ ನನ್ನ ವರಸನೆ ಬದಲಾಗ್ತಾ ಹೋಗುತ್ತೆ. ಗೀತಾ, ನೀನಲ್ಲಿ ಹೇಗಿದೆಯೋ ನನಗೆ ಗೊತ್ತಿಲ್ಲ ಕಣೆ, ನಮಗ್ ನೋಡಕ್ಕೂ ಆಗ್ತಿಲ್ಲ. ಆದ್ರೆ ನಿಮ್ಮಪ್ಪನಂತೂ ನನ್ನ ಕೈಲಿ ನೋಡಕ್ ಆಗ್ತಿಲ್ಲ. ಸಂಪೂರ್ಣವಾಗಿ ಬದಲಾಗ್ತಾ ಇದ್ದಾರೆ. ಇದು ಹೋಗಿ ಎಲ್ಲಿಗೆ ಮುಟ್ಟುತ್ತೋ ಏನಾಗುತ್ತೋ ನನಗಂತೂ ಒಂದು ಗೊತ್ತಿಲ್ಲ. ಅಡಿಮಯ್ಯ 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 ಎಲ್ಲೋ ಅಂತ ಹುಡ್ಕೋದ್ ನಿನ್ನ. ರೂಮಲ್ಲಿ ಹೋದ್ರೆ ಅಲ್ಲಿಲ್ಲ, ಟೆರೆಸ್ಗೆ ಹೋದ್ರೆ ಅಲ್ಲೂ ಇಲ್ಲ. ತಿನ್ಸು ತಂಗೆವಾ, ತಿನ್ಸು. ಮಾ, ದಯವಿಟ್ಟು ಸುಮ್ಮನೆ ಇದ್ಬಿಡು, ನನ್ನ ಮನ್ಸು ಸರಿ ಇಲ್ಲ. ಅವಳನ್ನ ನೋಡು ವಿಜಿ, ನೀನು ಅವಳದ ಮೇಲಿನ ಕೋಪಕ್ಕೆ ಹಸ್ಕೊಂಡಿರೋ ನೆಸೆಸಿಟಿ ಇಲ್ಲ. ಆರಾಮಾಗಿ ನೆಮ್ಮದಿಯಾಗಿ ತಿಂಡಿತೀನಿ. ಅದನ್ನೇ ಅಮ್ಮ ನಾನು ಕೇಳ್ತಾ ಇರೋದು. ಅವಳು ಯಾವಳು? ಅವಳಿಗೆ ಈ ಮನೆಗೆ ಸಂಬಂಧ ಇಲ್ಲ. ಅವಳು ಈ ಮನೆಗೆ ಸೇರಿದವಳಲ್ಲ. ಅವಳು ನೀ ಮನೆಗೆ ಯಾಕೆ ಸೇರಿಸ್ಬೇಕು? ನೀನು ಹೂ ಅಂತ ಹೇಳಮ್ಮ, ಈಗಲೇ ಅವಳನ್ನ ಕೊಂದ್ಬಿಡ್ತೀನಿ. ಸಮಾಧಾನ ಸಮಾಧಾನ ಅಳಿಮಯ್ಯ, ಸಮಾಧಾನ. ಅವಳೀಗ ಯಾವಳು ಅಲ್ಲ. ಆ ಗೀತಾ ಈಗ ನಿನ್ನ ಹೆಂಡತಿ. ಈ ಮನೆ ಸೊಸೆ ಅನ್ನೋದು ಇಡೀ ಸಮಾಜಕ್ಕೆ ಗೊತ್ತಾಗಿದೆ. ಮೀಡಿಯಾದವರಂತೂ ಬ್ರೇಕಿಂಗ್ ನ್ಯೂಸ್ ಅನ್ಕೊಂಡು ರುಬ್ಬಾಕ್ಬಿಟ್ಟಿದ್ದಾರೆ. ಸಾಮಾನ್ಯರ ವಿಷಯ ಬಿಟ್ಟಾಕು, ಇದು ಮಂತ್ರಿ ಮನೆ ವಿಷಯ ಅಂದ್ಮೇಲೆ ಇದಕ್ಕೆ ಹೊರಗಡೆ ಆಲ್ರೆಡಿ ಪಬ್ಲಿಸಿಟಿ ಸಿಕ್ಕಾಗ ಹೋಗಿದೆ. ಇಂಥ ಸಮಯದಲ್ಲಿ ಗೀತಾಳಿಗೆ ಏನೇ ತೊಂದರೆ ಆದ್ರೂ ಅದರ ಪರಿಣಾಮ ಬರೋದು ಈ ಮನೆ ಮೇಲೆ, ನಿಮ್ಮಪ್ಪನ ಮೇಲೆ. ಹಾಗಾದ್ರೆ ಇರೋ ಸತ್ಯನ್ ಬಿಟ್ಟು ಸಮಾಜ ಹೇಳೋದನ್ನೇ ಸತ್ಯ ಅಂತ ನಾವು ಒಪ್ಕೋಬೇಕಾಗತ್ತಾ? ಇಲ್ದೇ ಇರೋದನ್ನ 100 ಸಾರ್ತಿ ಇದೆ ಅಂತ ಹೇಳಿದ್ರೆ 101ನೇ ಸಾರ್ತಿಗೆ ಅದು ಇದೆ ಅಂತಾನೆ ಆಗ್ಬಿಡುತ್ತೆ ವಿಜಿ. ಹಾಗಾದ್ರೆ ಅವಳನ್ನ ಈ ಮನೆಯಿಂದ ಒದ್ದೋಡ್ಸೋ ಅವಕಾಶವೇ ನಮ್ಗಿಲ್ವಾ? ಅವಕಾಶದ ಪ್ರಶ್ನೆ ಬಿಟ್ಟು ಬಿಡು ವಿಜಯ. ಅವಳಿಗೇನಾದ್ರೂ ಆದ್ರೆ ಅನುಮಾನಗಳು ಬರೋದು ನಮ್ಮ ಮೇಲೆ, ವಿಚಾರಣೆಗಳಿಗೆ ಸಿಕ್ಕಾಕೊಳ್ಳೋದು ನಾವು. ನಮಗೇನಾದ್ರೂ ಆಗ್ಲಿ ಅನ್ನೋ ಮನಸ್ಥಿತಿಗೆ ನಾವು ಬರೋ ಹಾಗಿಲ್ಲ. ಯಾಕಂದ್ರೆ ಇದರಲ್ಲಿ ಭಾವಜಿ ರಾಜಕೀಯ ಭವಿಷ್ಯನೇ ಇದೆ.
ಅಂತ ಭಾವಜಿನೇ ಗೀತಾನೇ ಈ ಮನೆ ಸೊಸೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಾಗಿದೆ. ಹಾಗಾದ್ರೆ ನಾವೇನು ಮಾಡ್ಕೊಳಕ್ಕಾಗಲ್ವಾ? ಯಾಕಾಗಲ್ಲ? ನಾವಿಲ್ವಾ? ಅವಳು ಈ ಮನೆಯಿಂದ ತಾನೇ ತಾನಾಗಿ ಹೊರಗೆ ಹೋಗ್ಬೇಕು. ಹಾಗೇನಾದ್ರೂ ಪ್ಲಾನ್ ಮಾಡ್ತೀನಿ. ನೋಡು, ನೀನ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ಆರಾಮಾಗಿ ನಾಳೆಯಿಂದ ಕಾಲೇಜಿಗೆ ಹೋಗ್ಬಾ. ಇನ್ಮೇಲೆ ಗೀತಾ ಟೆನ್ಷನ್ ನಂದು, ಅದಕ್ಕೊಂದು ಮುಕ್ತಿ ಕೊಡ್ಸೋ ಜವಾಬ್ದಾರಿನೂ ನಂದು. ತಂಗೆವ್ವ, ಐಡಿಯಾ 100% ವರ್ಕೌಟ್ ಆಗುತ್ತೆ. ಕಮ್ ಆನ್. ಏನನ? ಅಯ್ಯೋ ನನ್ನ ತಂಗೆವ್ವ, ಬಾ ಹೇಳ್ತೀರಿ, ಬಾ ಬಾ, ನೀ ತಿನ್ನು.